ಸದನದಲ್ಲಿ ರೆಸೊಲ್ಯೂಷನ್ ಮಾಡೋದು ಯಾವುದು ಇಲ್ಲಿಗಲ್ ಆಗೋದಿಲ್ಲ. ಬೈ ಮೆಜಾರಿಟಿ, ಬೈ ವಾಯ್ಸ್ ಮೆಜಾರಿಟಿ ಆರ್ ಬೈ ವೋಟಿಂಗ್ ಅದನ್ನ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರೊವಿಷನ್ಸ್ ಇದೆ. ಲೆಜಿಸ್ಲೇಚರ್ ಪ್ರೊಸೀಡಿಂಗ್ಸ್ ಅಲ್ಲಿ ಪ್ರೊವಿಷನ್ಸ್ ಇದೆ, ಅದನ್ನ ಮಾಡಿದ್ದೇವೆ. ಅದನ್ನ ರಾಷ್ಟ್ರಪತಿಯವರಿಗೆ ಕಳಿಸ್ಬೇಕು ಅಂತಲೂ ಕೂಡ ಅದರಲ್ಲಿ ನಮೂದನೆ ಮಾಡಿದ್ದಾರೆ. ಅದರಲ್ಲಿ ಯಾವುದೂ ಕಾನೂನಿಗೆ ವಿರುದ್ಧವಾಗಿ ಅಥವಾ ಲೆಜಿಸ್ಲೇಚರ್ ಪ್ರೊಸೀಡಿಂಗ್ಗೆ ವಿರುದ್ಧವಾಗಿ, ಪ್ರೊಸೀಜರ್ಗೆ ವಿರುದ್ಧವಾಗಿ ಮಾಡಿಲ್ಲ. ಈ ಬೇಜವಾಬ್ದಾರಿ ಮಾತುಗಳಿಗೆಲ್ಲ ಉತ್ತರ ಕೊಡೋಕ್ಕಾಗುತ್ತಾ? ಒಂದು ಸರ್ಕಾರ, ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ಒಂದು ಬಡ್ಜೆಟ್ ಅನ್ನು ಕೊಡುವಾಗ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಆದರೆ ಬಡ್ಜೆಟ್ ಅನ್ನು ಕೊಡೋದನ್ನೇ ಗೇಲಿ ಮಾಡಿದರೆ ಅವರಿಗೆ ಜವಾಬ್ದಾರಿ ಇದೆಯಾ? ಬೇಜವಾಬ್ದಾರಿ ಜನ ಆ ರೀತಿ ಮಾತಾಡ್ಬೇಕಷ್ಟೇ. ಯಾಕೆಂದ್ರೆ ನಾವು ಕಳೆದ ಹಿಂದಿನ ವರ್ಷ 25ರಲ್ಲಿ 24-25ಕ್ಕೆ ಸುಮಾರು 3,97,000 ಕೋಟಿ ಬಡ್ಜೆಟ್ ಕೊಟ್ಟಿದ್ರು. ಕಳೆದ ವರ್ಷ 24-25ಕ್ಕೆ ಅವರು 4,09,000 ಕೋಟಿ ಕೊಟ್ಟಿದ್ರು. ಈಗ ಅಬ್ವಿಯಸ್ಲಿ ಒಂದು 15% ಜಾಸ್ತಿ ಆಗುತ್ತೆ. ಪ್ರತಿ ಬಡ್ಜೆಟ್ನಲ್ಲಿ 15% ಜಾಸ್ತಿ ಆಗೇ ಆಗುತ್ತೆ. ಈ 15% ಜಾಸ್ತಿ ಆಗುತ್ತೆ ಎಸ್ಕಲೇಷನ್ ಅಂದ್ರೆ. ಕೇಂದ್ರ ಬಡ್ಜೆಟ್ ಹಾಗೆ ಆಗಿದೆ. ಆ ರೀತಿ ನಾವು ನಮ್ಮಲ್ಲಿ ಕೂಡ ಆಗ್ತದೆ. ಅದನ್ನ ಬೇಜವಾಬ್ದಾರಿ ಮಾತಾಡಿದ್ರೆ ಏನು ಉತ್ತರ ಕೊಡಕ್ಕಾಗುತ್ತೆ? ನೋಡಿ, ಅವರು ಸದನದಲ್ಲೇ ಅವ್ರು ಕೇಳಿದ್ರು, ನಾನು ಖಂಡಿತ ರಾಜೀನಾಮೆ ಕೊಡ್ತೀನಿ, ನೀವು ಪ್ರೂವ್ ಮಾಡಿ ನನ್ನ ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ. ಯಾರೋ ಎಲ್ಲ ಮಾತಾಡ್ಕೊಂಡಿದ್ದಾರೆ, ಅದನ್ನು ಸಿಡಿ ಮಾಡ್ಕೊಂಡು ತಗೊಂಡು ಬಂದು ನೀವು ಇಲ್ಲಿ ಈ ರೀತಿ ಹೇಳ್ತಾ ಇದ್ದೀರಾ. ನನ್ನ ಇನ್ವಾಲ್ವ್ಮೆಂಟು ನೇರವಾಗಿ ನಾನು ಹಣ ತಗೊಂಡಿದ್ರೆ ಅಥವಾ ನನ್ನ ಏನೋ ಕಚೇರಿಯಲ್ಲಿ ಆ ರೀತಿ ಆಗಿದ್ರೆ ಅವೆಲ್ಲ ನಾನು ಮಾಡೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಓಪನ್ ಆಗಿ ಅವರು ಸದನದಲ್ಲೇ ನಾನು ರಾಜೀನಾಮೆ ಕೊಡೋಕೆ ತಯಾರಿದ್ದೀನಿ ಅಂದ್ರೆ ಇವರು ಪ್ರೂವ್ ಮಾಡಬೇಕಲ್ಲ. ಬರೀ ಯಾವುದೋ ಸಿಡಿ ತಗೊಂಡ್ಬಂದ್ಬಿಟ್ಟು ರಾಜೀನಾಮೆ ಕೊಡಿ ಅಂದ್ರೆ ನಾಳೆ ಎಲ್ಲ ಮಿನಿಸ್ಟ್ರಿಗೂ ಮಾಡ್ತಾರೆ. ಕಾಂಗ್ರೆಸ್ ಭವನಗಳಿಗೆ ಸಿಎಸ್ ಐಟನ್ನ ಬಹಳ ಕಡಿಮೆ ದರದಲ್ಲಿ ಸರ್ಕಾರ ತಗೊಳ್ತಾ ಇದೆ ಅಂತ. ಅದು ಸರ್ಕಾರದ ತೀರ್ಮಾನ ಅದಾ ಸರ್ಕಾರದ ತೀರ್ಮಾನ. ಹಿಂದೆ ಬಿಜೆಪಿ ಅವರು ಕೊಟ್ಟಿದ್ದಾರಲ್ಲ, ಅವರವರ ಪಾರ್ಟಿ ಕಚೇರಿಗಳಿಗೆ ಅವರು ಕೊಟ್ಟಿದ್ದಾರೆ. ಅವ್ರು ಹೆಚ್ಚು ಕೊಟ್ಟಿದ್ದಾರೋ ಕಮ್ಮಿ ಕೊಟ್ಟಿದ್ದಾರೋ, ಆದ್ರೆ ಅವರು ಕೊಟ್ಟಿದ್ದಾರೆ. ಅದು ನಮ್ಮ ಪಕ್ಷದಲ್ಲಿ ಸರ್ಕಾರ ತೀರ್ಮಾನ ಆಗಿದೆ. ಯಾರು ಇಂಡಿವಿಜುವಲ್ ಆಗಿ ಯಾರು ತೀರ್ಮಾನ ಮಾಡಿಲ್ಲ. ಅರ್ಬನ್ ಡೆವಲಪ್ಮೆಂಟ್ನವರಾಗ್ಲಿ ಅಥವಾ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಲಿ ಆ ಥರ ಯಾರು ಇಂಡಿವಿಜುವಲ್ ಆಗಿ ಕೊಟ್ಟಿಲ್ಲ. ಇಟ್ಸ್ ಎ ಡಿಸಿಷನ್ ಆಫ್ ದಿ ಗವರ್ಮೆಂಟ್.